ನಾಡಹಬ್ಬ ಮೈಸೂರು ದಸರಾ ಅಂದರೆ ನೆನಪಾಗೋದು ಅರಮನೆಯ ವೈಭವ, ಜಂಬೂ ಸವಾರಿ ಮತ್ತು ಮೈಸೂರಿನ ಸಾಂಪ್ರದಾಯಿಕ ಕಲೆಗಳು. ಆದರೆ ಈ ಬಾರಿ ದಸರಾ ವೇದಿಕೆಯಲ್ಲಿ ದಕ್ಷಿಣ ಕನ್ನಡದ ಹೆಮ್ಮೆಯ ಜಾನಪದ ಕ್ರೀಡೆ ಕಂಬಳವನ್ನು ಆಯೋಜಿಸುವ ಪ್ರಸ್ತಾಪ ಭಾರೀ ಚರ್ಚೆಗೆ ಕಾರಣ ಆಗಿದೆ. ಕರಾವಳಿಯ ಮಣ್ಣಿನ ಸಂಸ್ಕೃತಿ ಕಂಬಳ ಮೈಸೂರಿನ ಮಣ್ಣಿಗೆ ಕಾಲಿಡಬೇಕಾ ಬೇಡವಾ, ಇದರ ಹಿಂದೆ ಇರುವ ಪರ ವಿರೋಧದ ವಾದಗಳೇನು, ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಮೈಸೂರು ಭಾಗದ ಪ್ರತಿನಿಧಿಗಳು ಮತ್ತು ಸಾಂಸ್ಕೃತಿಕ ವಲಯದ ನಾಯಕರು ಈ ಕಂಬಳ ಆಯೋಜನೆಗೆ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಮೈಸೂರಿನ ದಸರಾ ತನ್ನದೇ ಆದ ವಿಶಿಷ್ಟವಾದ ರಾಜವಂಶಸ್ಥರ ಪರಂಪರೆಯನ್ನು ಹೊಂದಿದ್ದು, ಹೊರಗಿನ ಸಂಸ್ಕೃತಿಯನ್ನು ಇಲ್ಲಿ ಆಮದು ಮಾಡಿಕೊಳ್ಳುವ ಮೂಲಕ ದಸರಾದ ಮೂಲ ಸ್ವರೂಪಕ್ಕೆ ಧಕ್ಕೆ ಬರುತ್ತೆ ಅನ್ನೋದು ಸ್ಥಳೀಯರಲ್ಲಿರುವಂತಹ ಪ್ರಬಲವಾದ ಭಾವನೆ. ಮೈಸೂರಿನ ಮೂಲ ಗ್ರಾಮೀಣ ಕ್ರೀಡೆಗಳಾದ ಜಟ್ಟಿಕಾಳಗಿರ್ಬೋದು, ಸಾಂಪ್ರದಾಯಿಕ ಕುಸ್ತಿ, ಕಬಡ್ಡಿ ಮುಂತಾದವುಗಳಿಗೆ ಈಗಾಗಲೇ ಸೂಕ್ತ ಪ್ರೋತ್ಸಾಹ ಸಿಗ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಕಂಬಳವನ್ನು ಇಲ್ಲಿ ತಂದು ಸ್ಥಳೀಯ ಸಂಸ್ಕೃತಿಗೆ ಸಿಗುವಂತಹ ಪ್ರಾತಿನಿಧ್ಯ ಆಗಿರ್ಬೋದು, ಪ್ರಾಶಸ್ತ್ಯ ಕಡಿಮೆ ಆಗ್ತಿದೆ ಅನ್ನೋದು ಅಲ್ಲಿಯವರ ಒಂದು ಕಳಕಳಿ. ಅಷ್ಟೇ ಅಲ್ಲದೆ ಕಂಬಳವನ್ನು ಮೈಸೂರಿಗೆ ತಂದು ಅದರ ಮೂಲ ಸ್ವರೂಪಕ್ಕೆ ಮೂಲಕ್ಕೆ ಧಕ್ಕೆ ಆಗಬಹುದು ಅನ್ನೋದು ಕೆಲವರ ಅಭಿಪ್ರಾಯ. ಈ ಬಗ್ಗೆ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಚಿಂತಕ ಪುರುಷೋತ್ತಮ ಬಿಳಿಮಲೆಯವರು ದ ಫೆಡರಲ್ ಕರ್ನಾಟಕಕ್ಕೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಕಂಬಳವನ್ನ ಹಾಗೆ ತಂದು ದಸರಾದಲ್ಲಿ ತೋರಿಸುದು ಅಂತ ಹೇಳಿದ್ರೆ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಕೂಡ ಆಗ್ತದೆ. ಈಗ ಕರಾವಳಿಯಲ್ಲಿ ಅಷ್ಟು ಜನಪ್ರಿಯವಾಗಿ ಕಂಬಳ ಇರುವಾಗ ಜನ ಹೋಗಿ ನೋಡ್ಬೋದಲ್ಲ. ಈಗ ಹೋಗಿ ಬರುದೇನು ಕಷ್ಟವಾ? ವಿಮಾನದಲ್ಲಿ ಆದ್ರೂ ಹೋಗ್ಬೋದು, ಕಾರಿನಲ್ಲಾದ್ರೂ ಹೋಗ್ಬೋದು, ಬೈಕ್ ನಲ್ಲಾದ್ರೂ ಹೋಗ್ಬೋದು. ಕಂಬಳ ಇಂಥ ದಿವಸ ನಡೀತದೆ ಎಂಬುದು ಪೇಪರ್ಗಳಲ್ಲಿ ಬರ್ತದೆ, ಆನ್ಲೈನ್ ಅಲ್ಲಿ ಬರ್ತದೆ, ಹೋಗಿ ನೋಡ್ಬೋದು. ನೀವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿಯ ಕಂಬಳಗಳನ್ನು ಕೋಣಗಳನ್ನು ಇಲ್ಲಿಗೆ ತಂದು ಇಲ್ಲಿ ಒಂದು ಕೃತಕ ಗದ್ದೆ ಮಾಡಿ, ಮತ್ತೆ ಮೈಸೂರಿನಲ್ಲಿ ಈಗ ಮಳೆ ಕಡಿಮೆ ಇರೋದ್ರಿಂದ ನೀರು ಕೂಡ ಇಲ್ಲ ಅಲ್ಲಿ. ಆ ಕಂಬಳದ ಗದ್ದೆಗೆ ತುಂಬಾ ನೀರು ಕೂಡ ಬೇಕು. ನೋಡಿ, ಇದು ಕೂಡ ಮಾರ್ಕೆಟಿಂಗ್, ಇದು ಪ್ರವಾಸೋದ್ಯಮ ಹೆಚ್ಚಿಸುವಂತದ್ದು. ಆದ್ರೆ ಹಾಗೆ ಆದಾಗ ನಮ್ಮ ಸಂಸ್ಕೃತಿ ನೋಡಿ, ಒಂದು ಇಂಗ್ಲಿಷ್ ಅಲ್ಲಿ ಒಂದು ಒಳ್ಳೆ ಮಾತಿದೆ, ದಿ ಡೆವಲಪ್ಮೆಂಟ್ ರಿಗಾರ್ಡ್ಲೆಸ್ ಆಫ್ ಕಲ್ಚರ್ ಅಂತ. ಸಂಸ್ಕೃತಿಯ ಪರಿವೇ ಇಲ್ಲದೆ ಮಾಡುವ ಅಭಿವೃದ್ಧಿ ಅಂತ. ಸಂಸ್ಕೃತಿಯ ಪರಿವೇ ಇಲ್ಲದೆ ಮಾಡುವ ಅಭಿವೃದ್ಧಿಯಲ್ಲಿ ಸಂಸ್ಕೃತಿ ಅದು ನಿಜವಾದ ಅರ್ಥದಲ್ಲಿ ನಾಶ ಆಗ್ತದೆ ವಿನಃ ಅದು ಈವನ್ ಅದು ದೊಡ್ಡ ಮಟ್ಟದಲ್ಲಿ ವಿಜೃಂಭಿಸುವಾಗಲೂ ಕೂಡ ಅದು ಒಳಗಿಂದ ತುಂಬಾ ದುರ್ಬಲವಾಗಿರ್ತದೆ. ಅದರ ಅಂತಸತ್ವ ತುಂಬಾ ದುರ್ಬಲವಾಗಿರ್ತದೆ. ಯಾಕೆಂದ್ರೆ ನಾವು ಕಲೆಗಳನ್ನ, ಭಾಷೆಯನ್ನ ಇವತ್ತು ಜಾಹೀರಾತಾಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇನ್ನು ಕ್ರೀಡಾ ಮೂಲ ಸೌಕರ್ಯದ ವಿಷಯಕ್ಕೆ ಬಂದ್ರೆ, ಕಂಬಳಕ್ಕೆ ಬೇಕಾದಂತಹ ಭೌಗೋಳಿಕ ಪರಿಸರ ಅಥವಾ ನಿರ್ವಹಣಾ ಸವಾಲುಗಳನ್ನು ಮೈಸೂರಿನಲ್ಲಿ ಸೃಷ್ಟಿಸೋದು ಅತ್ಯಂತ ಕಷ್ಟ ಅಂತ ಹೇಳ್ಬೋದು, ಹಾಗೂ ದುಬಾರಿ ಕೂಡ. ರಾಜ್ಯದಲ್ಲಿ ಈಗಾಗಲೇ ಬರ ಪರಿಸ್ಥಿತಿ ಇರುವಾಗ ಮತ್ತು ಹಲವು ಆಡಳಿತಾತ್ಮಕ ಸವಾಲುಗಳಿರುವಾಗ ಕೋಟ್ಯಾಂತರ ರೂಪಾಯಿ ಸಾರ್ವಜನಿಕ ಹಣವನ್ನು ಖರ್ಚು ಮಾಡಿ ಕಂಬಳ ಆಯೋಜಿಸುವ ಅಗತ್ಯ ಏನಿದೆ ಅನ್ನೋ ಒಂದು ಆಕ್ಷೇಪಣೆ ಕೂಡ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಕಂಬಳವು ಕರಾವಳಿಯ ವಿಶಿಷ್ಟ ಧಾರ್ಮಿಕ ಹಿನ್ನೆಲೆ ಇರುವಂತಹ ಒಂದು ಆಚರಣೆ. ಅದನ್ನು ದಸರಾದೊಂದಿಗೆ ಬೆರೆಸಿ ಕಮರ್ಷಿಯಲ್ ಮಾಡುವಂಥದ್ದು ಸರಿಯಾದ ಕ್ರಮ ಅಲ್ಲ ಅನ್ನೋ ಕೂಡ ಒಂದು ಕೂಗಿದೆ. ಇದರ ಬಗ್ಗೆಯೂ ಪುರುಷೋತ್ತಮ ಬಿಳಿಮಲೆಯವರು ಮಾತನಾಡಿದ್ದಾರೆ. ಈಗ ಕಂಬಳ ಮಂಗಳೂರಿನಲ್ಲಿ ನಡೆಯುವಂತ ಒಂದು ಕಂಬಳಕ್ಕೆ ಬೇರೆ ಕಡೆಯಿಂದ ಜನ ಬಂದ್ರೆ ಅಲ್ಲಿ ಅಂಗಡಿ ಇಟ್ಟವನಿಗೆ, ಅಲ್ಲಿ ಮಾರುಕಟ್ಟೆ ಇಟ್ಟವನಿಗೆ, ಅಲ್ಲಿ ಚಹಾ ಕೊಡುವವನಿಗೆ, ಅಲ್ಲಿಯ ಮೀನೂಟ ಕೊಡುವವನಿಗೆ ಇಡೀ ಎಷ್ಟು ಲಾಭ ಆಗ್ತದೆ ನೋಡಿ ಅಲ್ಲಿಯ ಜನರಿಗೆ. ಇದು ಸಂಸ್ಕೃತಿ ಬೆಳಿಬೇಕಾದಂತ ರೀತಿ. ಕಂಬಳ ಒಂದು ನೆವನ, ಸುತ್ತಮುತ್ತಲ ಜನ ಎಲ್ಲ ಅದರಿಂದ ಲಾಭ ಪಡಿತಾರೆ. ಈ ಪ್ರಸ್ತಾಪದ ಪರವಾಗಿರುವವರ ವಾದವನ್ನು ನೋಡೋದಾದ್ರೆ, ದಕ್ಷಿಣ ಕನ್ನಡದ ಸಾಂಸ್ಕೃತಿಕ ಪ್ರತಿನಿಧಿಗಳು ಹೇಳುವ ಪ್ರಕಾರ ಕಂಬಳ ಕೇವಲ ಒಂದು ಕ್ರೀಡೆಯಲ್ಲ, ಅದು ತುಳುನಾಡಿನ ಸಾಂಸ್ಕೃತಿಕ ಅಸ್ಮಿತೆ. ಮೈಸೂರು ದಸರಾ ಅನ್ನೋದು ಕೇವಲ ಒಂದು ಜಿಲ್ಲೆಗೆ ಸೀಮಿತ ಆಗಿರುವಂಥದ್ದಲ್ಲ, ಅದು ಇಡೀ ಕರ್ನಾಟಕದ ನಾಡಹಬ್ಬ. ಜಾಗತಿಕ ಮಟ್ಟದ ಈ ದಸರಾ ವೇದಿಕೆಯಲ್ಲಿ ಈ ಕಂಬಳ ಪ್ರದರ್ಶನಗೊಂಡ್ರೆ ಕರ್ನಾಟಕ ಸಾಂಸ್ಕೃತಿಕ ವೈವಿಧ್ಯತೆ ಇಡೀ ಪ್ರಪಂಚಕ್ಕೆ ಪರಿಚಯ ಆಗುತ್ತೆ. ಇದನ್ನು ಸಾಂಸ್ಕೃತಿಕ ವಿಭಜನೆಯಾಗಿ ನೋಡದೆ ಇಡೀ ರಾಜ್ಯ ಒಗ್ಗೂಡಿಸುವ ಸಾಂಸ್ಕೃತಿಕ ವಿನಿಮಯವಾಗಿ ನೋಡಬೇಕು ಅನ್ನೋದು ಕರಾವಳಿ ಭಾಗದ ನಾಯಕರ ಒಂದು ಬಲವಾದ ವಾದ. ಈ ಬಗ್ಗೆ ಪ್ರಸಿದ್ಧ ಕಂಬಳ ನಿರೂಪಕರಾಗಿರುವಂತಹ ಎಡ್ತೂರು ರಾಜೀವ್ ಶೆಟ್ಟಿ ಅವರು ದ ಫೆಡರಲ್ ಕರ್ನಾಟಕದ ಜೊತೆ ಮಾತನಾಡಿದ್ದಾರೆ. ಒಂದು ಸಂಸ್ಕೃತಿಯೇ ನಾಶವಾಗುತ್ತೆ ಅಥವಾ ಈ ರಾಜ್ಯದ ಸಂಸ್ಕೃತಿ ಹಾಳಾಗುತ್ತೆ ಅಂತ ಉತ್ತಮ ಕಾರಣಗಳಿದ್ರೆ ಅವರು ಅದರ ಪ್ರತಿಭಟನೆ ವಿರೋಧ ಮಾಡಬಹುದು. ಕಂಬಳ ಕೂಡ ಇಲ್ಲಿ ಆರಾಧನೆ ಮತ್ತು ಆಚರಣೆಯೊಂದಿಗೆ ಆಗುವಂತಹ ಆಧುನಿಕ ಕಂಬಳಗಳು. ಅದರಲ್ಲಿ ಆರಾಧನೆ ಇದೆ, ಆಚರಣೆ ಇದೆ. ಸೊ ಹಾಗಾಗಿ ಧಾರ್ಮಿಕತೆಗೆ ಸಂಬಂಧಪಟ್ಟು ಸಾಂಸ್ಕೃತಿಕ ರಾಯಭಾರಿ ಕಂಬಳ ಅಂತ ನಾವು ಹೇಳ್ತಾ ಇದ್ದೇವೆ. ಹಾಗಾಗಿ ಈ ಸಾಂಸ್ಕೃತಿಕ ರಾಯಭಾರಿಯನ್ನು ಅದೆಷ್ಟೋ ವಿದೇಶಿಗರು ದಸರಾಕ್ಕೆ ಬರುವವರಿದ್ದಾರೆ. ಆ ವಿದೇಶದಲ್ಲಿ ಈಗ ಕಂಬಳ ಅನ್ನೋದು ಬ್ಯಾಂಗ್ಳೂರಲ್ಲಿ ಆದ ನಂತರ ವಿದೇಶದಲ್ಲೂ ಕೂಡ ಆ ಕಂಬಳದ ಗುಣಮಟ್ಟ ಏರಿದೆ, ಅಥವಾ ಕಂಬಳಕ್ಕೆ ವಿಶೇಷವಾದ ಒಂದು ಪ್ರೀತಿ ವಿದೇಶಿಗರಿಂದ ಬಂದಿದೆ.
ಹಾಗಾಗಿ ದಸರಾದಲ್ಲಿ ಮಾಡಿದ್ರೆ ಇನ್ನಷ್ಟು ಅದಕ್ಕೆ ಮೆರುಗು ಬರ್ತದೆ. ಇನ್ನು ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನು ನಾವು ಬಿಂಬಿಸ್ತಾ ಇದ್ದೇವೆ ಅನ್ನೋದು ಸಮಾಧಾನ ಪಟ್ಟುಕೊಳ್ಬೇಕು ನಾವು. ಹಾಗಿದ್ರೆ ಇಷ್ಟೆಲ್ಲ ಚರ್ಚೆಗಳ ನಡುವೆ ಮೈಸೂರು ರಾಜವಂಶಸ್ಥ ಹಾಗೂ ಸಂಸದ ಯದುವೀರ್ ಒಡೆಯರ್ ಕೂಡ ಈ ಬಗ್ಗೆ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಎಕ್ಸ್ನಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ ಅವರು, ನಾನು ಕಂಬಳವನ್ನು ವಿರೋಧಿಸೋದಿಲ್ಲ, ಅದು ನಮ್ಮ ರಾಜ್ಯದ ಹೆಮ್ಮೆ. ಆದರೆ ಈ ಸಾಂಪ್ರದಾಯಿಕ ಕ್ರೀಡೆಗೆ ಅದರದ್ದೇ ಆದ ಮೂಲ ನೆಲದಲ್ಲಿ ಗರಿಷ್ಠವಾದ ಉತ್ತೇಜನ ಹಾಗೂ ಆಚರಣೆಗೆ ಗೌರವ ಸಿಗಬೇಕೇ ಹೊರತು ಈಗಾಗಲೇ ತೀವ್ರ ಆಡಳಿತಾತ್ಮಕ ಸವಾಲುಗಳನ್ನು ಎದುರಿಸ್ತಿರುವ ಮೈಸೂರು ದಸರಾದಲ್ಲಿ ಇದನ್ನು ಬಲವಂತವಾಗಿ ಸೇರಿಸಬಾರದು ಅಂತ ಮೈಸೂರು ಜನತೆಯ ಪರವಾಗಿ ಅವರು ಧ್ವನಿ ಎತ್ತಿದ್ದಾರೆ. ಅಷ್ಟೇ ಅಲ್ಲ, ದಸರಾ ಉನ್ನತ ಮಟ್ಟದ ಸಭೆಯಲ್ಲಿ ಕಂಬಳದ ಸೇರ್ಪಡೆಯನ್ನು ಪ್ರಶ್ನಿಸಿ ಇದನ್ನು ಮರುಪರಿಶೀಲಿಸುವಂತೆ ಅವರು ವಿನಂತಿ ಕೂಡ ಮಾಡಿದ್ದಾರೆ. ವೀಕ್ಷಕರೇ, ಹಾಗಾದ್ರೆ ಇದಕ್ಕೆ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ನೋಡೋದಾದ್ರೆ, ಈ ವಿವಾದಕ್ಕೆ ತೆರೆ ಬೀಳಬೇಕಾದ್ರೆ ಸರ್ಕಾರ ಕಂಬಳವನ್ನು ಕೇವಲ ಪ್ರತ್ಯೇಕ ಆಯೋಜನೆಯಾಗಿ ನೋಡಬಾರ್ದು, ಬದಲಾಗಿ ದಸರಾದಲ್ಲಿ ರಾಜ್ಯದ ಸಾಂಸ್ಕೃತಿಕ ಕ್ರೀಡಾಕೂಟ ಎಂಬ ಹೊಸ ಪರಿಕಲ್ಪನೆಯನ್ನು ತರಬೇಕು. ಇದರಲ್ಲಿ ಕರಾವಳಿಯ ಕಂಬಳದೊಂದಿಗೆ ಮೈಸೂರು ಭಾಗದ ಸಾಂಪ್ರದಾಯಿಕ ಗ್ರಾಮೀಣ ಕ್ರೀಡೆಗಳಿಗೂ ಸಮಾನ ವೇದಿಕೆ, ಅನುದಾನ ಹಾಗೂ ಪ್ರೋತ್ಸಾಹ ನೀಡಿದ್ರೆ ಉತ್ತಮ ಅಂತ ಹೇಳ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇಂಥ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.